ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಅನುಮತಿ ಇಲ್ಲದೆ ಖಾಸಗಿ ಚಿತ್ರವನ್ನ ಹಂಚ್ಕೊಂಡ್ರೆ ಇದೀಗ FIR ಆಗುವಂತಹ ಚಾನ್ಸಸ್ ಇದೆ. ಹುಷಾರಾಗಿರ್ಬೇಕು. ಪ್ರಮುಖವಾಗಿ ಇದು ಕರ್ನಾಟಕ ಪೊಲೀಸ್ ಮುಖ್ಯಸ್ಥರ ಖಡಕ್ ವಾರ್ನಿಂಗ್ ಆಗಿರುವಂತದ್ದು. ಯಾಕೆ ಅಂತ ಅಂದ್ರೆ ಇಷ್ಟು ದಿನ ಅನುಮತಿ ಇಲ್ಲದೆ ಒಂದಷ್ಟು ಖಾಸಗಿ ಫೋಟೋಗಳನ್ನ ಹಂಚ್ಕೊಳ್ತಾ ಇರುವಂತಹ ಬೇರೆ ಬೇರೆ ರೀತಿಯ ಅಕೌಂಟ್ಗಳು, ಅಂದ್ರೆ ಯಾರ್ದೋ ಫೋಟೋವನ್ನ ಯಾರ್ದೋ ಅಕೌಂಟ್ಗಳಲ್ಲಿ ಅಥವಾ ಕೇವಲ ಸಾಮಾಜಿಕ ಜಾಲತಾಣ ಅಷ್ಟೇ ಅಲ್ಲ, ಸಪ್ರೇಟ್ ಆಗಿ ಪರ್ಸನಲ್ ಆಗಿ ಹಂಚ್ಕೊಳ್ತಾ ಇದ್ದಂತಹ ವ್ಯಕ್ತಿಗಳಿಗೂ ಸಹ ಇದೀಗ ಕರ್ನಾಟಕ ಪೊಲೀಸ್ ಮುಖ್ಯಸ್ಥರು ಇದೀಗ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಹೌದು, ಯಾಕೆ ಅಂತ ಅಂದ್ರೆ ವ್ಯಕ್ತಿಯೊಬ್ಬರ ಒಪ್ಪಿಗೆ ಇಲ್ಲದೆ ಅವರ ಖಾಸಗಿ ಅಥವಾ ಆಪ್ತ ಫೋಟೋಗಳನ್ನ ಅದರ ಜೊತೆಗೆ ವಿಡಿಯೋಗಳನ್ನ ಹಂಚ್ಕೊಂಡ್ರೆ ತಕ್ಷಣವೇ FIR ಆಗುವಂತಹ ಚಾನ್ಸಸ್ ಇದೆ. FIR ನ ದಾಖಲಿಸಿಕೊಳ್ಳಲೇಬೇಕು ಅಂತ ಇದೀಗ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕ MA ಸಲೀಂ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಆರಂಭದಲ್ಲಿ ಚಿತ್ರೀಕರಣಕ್ಕೆ ಒಪ್ಪಿರ್ತಾರೆ. ಅದೇ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಸಹ ಹೌದು, ಇವಾಗ ಫೋಟೋಶೂಟ್ಸ್ ಎಲ್ಲ ನಡೀತಾ ಇರ್ಬೇಕಾದ್ರೆ ಫೋಟೋಶೂಟ್ಗೆ ಒಪ್ಪಿಗೆನ ನೀಡಿರ್ತಾರೆ. ಆದ್ರೆ ಹಂಚ್ಕೊಳ್ಳೋಕು ಮುಂಚೆ ಅದನ್ನ ಕೇಳಬೇಕು. ಏನಾದ್ರೂ ಅವ್ರ ಒಪ್ಪಿಗೆಯನ್ನ ಪಡ್ಕೊಳ್ದೆ ಹಂಚ್ಕೊಂಡ್ರೆ ಇದು ಎಲ್ಲೋ ಒಂದ್ ಕಡೆ ತೊಂದರೆ ಆಗುತ್ತೆ, ನಿಮ್ಮ ಮೇಲೆ FIR ಆಗುತ್ತೆ ಅನ್ನೋದನ್ನ ಖಂಡಿತವಾಗಿ ಹೇಳಿರುವಂತದ್ದು. ಇನ್ನು ಯಾವ್ದಾದ್ರು ರೀತಿಯಲ್ಲಿ ದೂರನ್ನ ದಾಖಲಿಸೋದಕ್ಕೆ ಬಂದಾಗ ಅಧಿಕಾರಿಗಳೇನಾದ್ರು ನಿರಾಕರಣೆ ಮಾಡಿದ್ರೆ ಅಧಿಕಾರಿಗಳ ವಿರುದ್ಧವೂ ಸಹ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಇದೀಗ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ವ್ಯಕ್ತಿ ಒಬ್ಬರ ಒಪ್ಪಿಗೆ ಇಲ್ಲದೆ ಅವರ ಖಾಸಗಿ ಅಥವಾ ಆಪ್ತ ಚಿತ್ರಗಳ ಅಥವಾ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣ ಅಥವಾ ಇತರರೊಡನೆ ಹಂಚಿಕೊಂಡ್ರೆ ಆನ್ಲೈನ್ ಬ್ಲಾಕ್ ಮೇಲ್ ಅಥವಾ ರಿವೆಂಜ್ ತಗೊಂಡ್ರೆ ಒಂದು ರೀತಿ ಇದು FIRಗೆ ದಾರಿಯನ್ನ ಮಾಡ್ಕೊಳುತ್ತೆ. FIR ಅನ್ನ ದಾಖಲಿಸ್ಕೊಳ್ಬಹುದು ಅಂತ ಇದೀಗ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದಂತಹ AGP MA ಸಲೀಂ ಅವರು ಕಟ್ಟುನಿಟ್ಟಿನ ಆದೇಶವನ್ನ ಇದೀಗ ಹೊರಡಿಸಿರುವಂತದ್ದು. ಇನ್ನು ಅನುಮತಿ ಇಲ್ಲದೆ ಖಾಸಗಿ ಫೋಟೋವನ್ನ ಹಂಚ್ಕೊಂಡ್ರೆ ಅಥವಾ ತಕ್ಷಣ FIR ಅನ್ನ ದಾಖಲಿಸ್ಕೊಳ್ಳೋದು ಒಂದು ಕಡೆ ಕಡ್ಡಾಯ ಆಗಿರುವಂತದ್ದು. ಇನ್ನು ಚಿತ್ರೀಕರಣದ ಒಪ್ಪಿಗೆ ಹಾಗೂ ಹಂಚಿಕೆಯ ಒಪ್ಪಿಗೆ ಸಂಪೂರ್ಣವಾಗಿ ವಿಭಿನ್ನ ಅಂತ ಇದೀಗ ಸ್ಪಷ್ಟವನ್ನ ಪಡಿಸಿದ್ದಾರೆ. ಈಗಾಗಲೇ ನಾನು ಹೇಳ್ದೆ, ಚಿತ್ರೀಕರಣಕ್ಕೆ ಒಪ್ಪಿರ್ತಾರೆ, ಫೋಟೋಶೂಟ್ಗೆ ಒಪ್ಪಿರ್ತಾರೆ, ಆದ್ರೆ ಹಂಚ್ಕೊಳ್ಳೋದಕ್ಕೆ ಒಪ್ಪಿಗೆ ನೀಡಿರೋದಲ್ಲ. ಇದನ್ನ ಸ್ಪಷ್ಟವನ್ನ ಪಡಿಸಿರುವಂತದ್ದು. ಇನ್ನು ಈ ನಿಯಮ ಉಲ್ಲಂಘಿಸುವಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಸಹ ಕಠಿಣ ಶಿಸ್ತಿನ ಕ್ರಮವನ್ನ ಜರುಗಿಸಲಾಗ್ತಾ ಇದೆ. ಹೌದು, ಬ್ಲಾಕ್ ಮೇಲ್ ಆಗಿರ್ಬೋದು, ರಿವೆಂಜ್ ಆಗಿರ್ಬೋದು, ಈ ಸಂಬಂಧಿಸಿದಂತಹ ದೂರುಗಳೇನಾದ್ರು ನಿಮ್ಮಲ್ಲಿ ದಾಖಲಿಸ್ಕೊಳ್ಳೋದಕ್ಕೆ ಪೊಲೀಸ್ ಏನಾದ್ರು ವಿಳಂಬ ಮಾಡ್ತಾ ಇದ್ರೆ ಅಥವಾ ತಿರಸ್ಕರಿಸಿದ್ರೆ, ಯಾವ್ದಾದ್ರು ದೂರುಗಳು ಈ ರೀತಿ ಕೇಳ ಬಂದ್ರೆ ಈ ಹಿನ್ನೆಲೆಯಲ್ಲಿ ಜೂನ್ 16ರಂದು ಈ ಮಹತ್ವದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಕೇವಲ ಪ್ರಕರಣಗಳಲ್ಲಿ ಸಂತ್ರಸ್ತರು ಅಥವಾ ಈ ಹಿಂದೆ ಯಾವ್ದಾದ್ರು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇದನ್ನ ಫೋಟೋಗ್ರಫಿ ಮಾಡಿಸಿದ್ರೆ, ಒಪ್ಪಿಗೆ ನೀಡಿದ್ರೆ, ಈ ರೀತಿ ಒಂದಷ್ಟು ವಿಚಾರಗಳಿರುವಂತದ್ದು. ಇವೆಲ್ಲದಕ್ಕೂ ಸಹ ಒಂದಷ್ಟು ದೂರುಗಳನ್ನ ದಾಖಲಿಸಬಹುದು, ದೂರುಗಳನ್ನ ಸ್ವೀಕಾರ ಮಾಡಲೇಬೇಕು, ನಿರಾಕರಿಸುವ ಹಾಗಿಲ್ಲ ಅಂತ ಹೇಳ್ಕೊಂಡಿರುವಂತದ್ದು. ಈ ಎಲ್ಲಾ ಗೊಂದಲಗಳಿಗೂ ಸಹ ಎಲ್ಲೋ ಒಂದ್ ಕಡೆ ಪೊಲೀಸ್ ಮುಖ್ಯಸ್ಥರು ಒಂದಷ್ಟು ಆದೇಶವನ್ನ ಇದೀಗ ಸ್ಪಷ್ಟವನ್ನ ಪಡಿಸಿದ್ದಾರೆ. ಇನ್ನು ಈ ಆದೇಶದಲ್ಲಿರುವಂತಹ ಮುಖ್ಯವಾದಂತಹ ಅಂಶಗಳೇನು ಅಂತ ನೋಡೋದಾದ್ರೆ, ಫೋಟೋ ಅಥವಾ ವಿಡಿಯೋ ರೆಕಾರ್ಡ್ ಮಾಡಲು ಒಪ್ಪಿಗೆ ನೀಡುವುದು ಮತ್ತು ಅದನ್ನ ಇತರರೊಂದಿಗೆ ಹಂಚಿಕೊಳ್ಳಲು ಒಪ್ಪಿಗೆ ನೀಡುವುದು ಸಂಪೂರ್ಣವಾಗಿ ಎರಡು ಸಹ ವಿಭಿನ್ನವಾದಂತಹ ಕಾನೂನಿನ ಪರಿಕಲ್ಪನೆಗಳಿವೆ. ಮೊದಲನೇದು. ಅದೇ ರೀತಿಯಾಗಿ ಸಂತ್ರಸ್ತರು ಆರಂಭದಲ್ಲಿ ಫೋಟೋ ಅಥವಾ ವಿಡಿಯೋ ತೆಗೆಯೋದಕ್ಕೆ ಒಪ್ಪಿಗೆಯನ್ನ ನೀಡಿರ್ತಾರೆ. ಅವರು ಅನುಮತಿ ಇಲ್ಲದೆ ಅದನ್ನ ಮೂರನೇ ವ್ಯಕ್ತಿಗೆ ಅಥವಾ ಸಾರ್ವಜನಿಕವಾಗಿ ಹಂಚಿಕೊಳ್ಳೋದು ಗಂಭೀರವಾದಂತಹ ಆರೋಪವಾಗಿದೆ ಅಂತ ಹೇಳಿರುವಂತದ್ದು ಇದೀಗ ಸಲೀಂ ಅವರು. ಒಟ್ಟಾರೆಯಾಗಿ ಸಂತ್ರಸ್ತರ ಒಪ್ಪಿಗೆ ಮತ್ತು ಯಾವ್ದಾದ್ರು ಒಂದು ರೀತಿ ಕಾರಣ ನೀಡಿ ಯಾವ್ದಾದ್ರು ಒಂದು ಪೊಲೀಸ್ ಠಾಣೆಯಲ್ಲಿ FIR ನ ದಾಖಲಿಸೋದಕ್ಕೆ ವಿಳಂಬ ಮಾಡಿದ್ರು ಸಹ ವಿಳಂಬವನ್ನ ಮಾಡುವಂತಿಲ್ಲ ಅಂತ ಹೇಳಿರುವಂತದ್ದು. ಇನ್ನು ನಿರಾಕರಿಸುವಂತಿಲ್ಲ ಅಂತ ಹೇಳಿರುವಂತದ್ದು. ಅದೇ ರೀತಿಯಾಗಿ 2017ರ ಸುಪ್ರೀಂ ಕೋರ್ಟ್ ನ ಐತಿಹಾಸಿಕ ಜಸ್ಟಿಸ್ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದ ತೀರ್ಪನ್ನು ಸಹ ಇದೀಗ ಆದೇಶದಲ್ಲಿ ಉಲ್ಲಂಘನೆ ಮಾಡಲಾಗಿರುವಂತದ್ದು. ಶಾರೀರಿಕ ಖಾಸಗಿತನ ಮತ್ತು ವೈಯಕ್ತಿಕ ಮಾಹಿತಿಯ ಹಂಚಿಕೆಯನ್ನ ಇದೀಗ ನಿಯಂತ್ರಿಸುವಂತಹ ಹಕ್ಕು ಸಂವಿಧಾನದ ವಿಧಿ 21ರ ಅಡಿಯಲ್ಲಿ ಇದೀಗ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದೆ ಅಂತ ಇದೀಗ ಮತ್ತೊಮ್ಮೆ ನೆನಪಿಸಲಾಗಿರುವಂತದ್ದು. ಇನ್ನು ನಿಯಮವನ್ನ ಉಲ್ಲಂಘಿಸಿ ಖಾಸಗಿ ದೃಶ್ಯವನ್ನ ಹಂಚಿಕೊಳ್ಳೋದು ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ BNS ಸೆಕ್ಷನ್ 77ರ ಅಡಿಯಲ್ಲಿ ಒಂದಷ್ಟು ರೀತಿಯಲ್ಲಿ ಖಾಸಗಿತನಕ್ಕೆ ಧಕ್ಕೆ ಆಗಿರುವಂತಹ ಆರೋಪವನ್ನ ಅಪರಾಧ ಆಗಿರುತ್ತೆ ಅಂತ ಹೇಳಿರುವಂತದ್ದು. ಇಂತಹ ಸೈಬರ್ ಅಪರಾಧಗಳ ದೂರು ಬಂದಾಗ FIR ದಾಖಲಿಸಲು ನಿರಾಕರಿಸುವಂತಹ ಅಥವಾ ವಿಳಂಬ ಮಾಡುವಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಸಹ ಕಠಿಣವಾದಂತಹ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಇದೀಗ DG ಹಾಗೂ IG ಇದೀಗ ಎಚ್ಚರವನ್ನ ನೀಡಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.